ಒಬ್ಬ ಮಾಸ್ತರ್ಗ ತನ್ನ ಹಳೆಯ ವಿದ್ಯಾರ್ಥಿ ಭೇಟಿಯಾಗಿದ್ನಂತ. ಆ ವಿದ್ಯಾರ್ಥಿ ಅವ ಸಣ್ಣವಿದ್ದಕ್ರ ಮಾಸ್ತರ್ಗ ಸಾಲಿಯೊಳಗ್ ಬಹಳ ಕಿಟಲೆ ಮಾಡ್ತಿದ್ನಂತ, ಬಹಳ ಚಾವಿದ್ನಂತ ಹುಡುಗ. ಮುಂದ 8-10 ವರ್ಷ ಆದ ಬಳಿಕ ಮಾಸ್ತರ್ ರಿಟೈರ್ಡ್ ಆಗಿರ್ತಾನ. ಮಾರ್ಕೆಟ್ದಾಗ ಏನಾದ್ರು ತರಕಾರಿ ತೊಳಕ್ ಬಂದಕ್ರ ಇವ ಎದರಿ ಭೇಟಿ ಆಗ್ತಾನಂತ. ಸರ್ ನಮಸ್ಕಾರ ರೀ. ನಮಸ್ಕಾರಪ್ಪ, ಯಾರ್ ನೀ? ನಾನ್ ಸರ್ ಸಿದ್ಧಲಿಂಗ. ವೆರಿ ಗುಡ್. ಏನ್ ಮಾಡಕತ್ತಿದ್ವಿ? ಸಿದ್ಧಲಿಂಗ ಅಂದ್ರಪ್ಪ. ಯಾಕಂದ್ರೆ ಇವ ಅವಾಗ ಬಹಳ ನೆನಪಿರಂತ ಚಟುವಟಿಕೆ ಮಾಡಿರ್ತಾನ. ಸರ್ ನಾ ಈಗ SI ಆಗೀನ್ರಿ ಅಂದ್ರಂತ. ಮಾಸ್ತರ್ ಖುಷಿ ಆದ್ರತ್ತ. ತೆರದ ಹೆಗಲ ಮೇಲೆ ಕೈ ಹಾಕಿ, ಎಂತ ವಿದ್ಯಾರ್ಥಿಯಿಂದ ಎಂತ ಜೀವನ ಬದಲಾಯಿಸ್ಕೊಂಡಿಲ್ಲಪ್ಪ, ನನ್ನ ವಿದ್ಯಾರ್ಥಿ ಆಗಿದ್ದಕ್ಕೂ ನಾನು ಧನ್ಯನಾದೇನೆ ಅಂದನತ್ತ. ಯಾವ ಸ್ಟೇಷನ್ ಕದಿಯನ್? ಸರ್ ನಾ SI ಆಗಿಲ್ಲ, ಈಗ ಸುಮ್ಮನೆ ಇದ್ದೀನಿ ಸರ್ ಅನ್ನತ್ತ. SI ನೋಡ್ರಿ ಎಂತೆಂತ ವಿಚಾರಗಳು ಬರ್ತಾವ. ಜೀವನದಲ್ಲಿ ಮೊದಲಿನ ಚಾರಿತ್ರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋದಲ್ಲ. ಜೀವನ ಅಂದ್ರ ಟೇಸ್ಟ್ ಬದಲಾವಣೆ ಮಾಡ್ಕೋಬೇಕು. PC ಆಗಿರೆ 5 ವರ್ಷ ಅನುಭವಿಸಿದ್ರಿ, ಏನದನ್ನು ತಿಳ್ಕೊಂಡಿರಿ. ನೆಕ್ಸ್ಟ್ ವರ್ಷ PSI. ಸರ್ SDA ಆಗಿನಿ, ಸೆಕೆಂಡ್ ಡಿವಿಷನಲ್ ಕ್ಲಾರ್ಕ್. ನೆಕ್ಸ್ಟ್ ವರ್ಷ FDA, ನೆಕ್ಸ್ಟ್ KS ತಹಸೀಲ್ದಾರ್. ಅನುಭವಿಸ್ಬೇಕು. ಜೀವನದಾಗ ಹುದ್ದೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ಅವಾಗ ಜೀವನದ ಅರ್ಥ ಚಲೋ ಇರ್ತವ ಸರ್. ನಾವು ಇರೋದಕ್ಕೆ ಅದೇ ಅಪ್ಪ ಕಟ್ಟಿಸಿದ ಮನಿ, ಅವ ಕೊಡಿಸಿದ ಗಾಡಿ, ಅದರ ಮೇಗನೆ ರಿಟೈರ್ಡ್ ಆಗುತ್ತಾನ ಹೊಂಟೇವ ಅಂದ್ರೆ ಅದಕ್ಕೆ ಜೀವನ ಅರ್ಥ ಇರಲ್ಲ. ಟೇಸ್ಟ್ ಅಂದ್ರೆ, ಜೀವನದ ಟೇಸ್ಟ್ ಅಂದ್ರ ಹುದ್ದೆಗಳು ಚೇಂಜ್ ಹಾಕೋತ್ ಹೋಗ್ಬೇಕು. 18 ವರ್ಷಕ್ಕೆ ಯಾವ ನೌಕರಿ ಬರ್ತದ? PC ಬರೀರಿ, ಅಥವಾ ವಿಲೇಜ್ ಅಕೌಂಟೆಂಟ್ ಆರಿ. 21 ಡಿಗ್ರಿ ಮುಗಿಯನ ಅದ್ರ ಮ್ಯಾಗ ಒಂದು ನೌಕರಿ ಬೇರೆ ತೋರಿ. ನೌಕರಿ ಎನ್ನುವುದು ಜೀವನ ಅಲ್ಲ. ನೌಕರಿ ಎನ್ನುವುದು ಒಂದು ದಾಹ ಅಂದ್ರ ಆಸೆ. ಅದನ್ನು ಪೂರೈಕೆ ಮಾಡ್ಕೋಬೇಕು. ಬಾಯಾರಿಕೆ ಅದಕ್ಕರ ನೀರು ಕುಡಿದ್ರೆ ತೃಪ್ತಿ ಸಿಗ್ತದೋ ಇಲ್ಲೋ, ಹಾಗೆ ಕಲಿತ ವಿದ್ಯಾರ್ಥಿಗಳಿಗೆ ಜಾಬ್ ಸಿಕ್ತಂದ್ರೆ ತೃಪ್ತಿ, ಇಲ್ಲಕ್ರ ಅತೃಪ್ತಿ. 3-4 ಸಿಕ್ಕ್ರ ಸಂತೃಪ್ತಿ. ಕರೆಕ್ಟೋ ಇಲ್ಲೋ? ನೆಕ್ಸ್ಟ್ ಇದು